ಫ್ರೆಂಡ್ಸ್ ನಮಸ್ಕಾರ, ನಾನು ಮಾತಾಡ್ತೀನಿ ಮೊಹಮ್ಮದ್ ಅನೀಸ್. ಸೊ ನಮ್ಮ ಆಫೀಸ್ ಬಂದು ಬನ್ನರ್ಘಟ್ಟ ರೋಡ್ ಬಿಳ್ಳೆಕಳ್ಳಿ ಸಿಗ್ನಲ್. ಸೊ ಆಫೀಸ್ ಹೆಸರು ಬಂದು ಹೌಸ್ ಆಫ್ ಕಾರ್ಸ್. ಸೊ ಇದ್ರಲ್ಲಿ ನಿಮ್ಗೆ ಯಾವ್ದಿದೆ ಎಲ್ಲ ಇಷ್ಟಾಗಿ ನಾನು ತೋರಿಸ್ಕೊಡ್ತೀನಿ ಇವಾಗ ಇದೇ ವಿಡಿಯೋನಲ್ಲಿ. ಸ್ಕಿಪ್ ಮಾಡಿದ ಈ ವಿಡಿಯೋ ಎಂಟಾಗ ನೋಡಿ. ಸೊ ಸ್ಕ್ರೀನ್ ಅಲ್ಲಿ ಪಾಪಪ್ ಆಗ್ತಾ ಇರೋ ನಂಬರ್ಗೆ ದಯವಿಟ್ಟು ಕಾಲ್ ಮಾಡ್ಕೊಂಡು ಡೀಟೇಲ್ಸ್ ತಿಳ್ಕೊಂಡು ಬನ್ನಿ ನೀವು. ಸೊ ಎಲ್ಲ ಅಪ್ಡೇಟ್ ಕೊಡ್ತೀನಿ. ಸೊ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಮೊದಲೇದಾಗಿ ಸ್ಟಾರ್ಟ್ ಮಾಡ್ತಾ ಇರೋದು ವೋಲ್ಕ್ಸ್ವ್ಯಾಗನ್ ಜೆಟ್ಟಾ ಹೈಲೈನ್. ಇದು 16 ಮಾಡಲ್ ಸಿಂಗಲ್ ಓನರು, 1,20,000 ಡ್ರೈವ್ ಅನ್ನು. ಸೊ ಶೋರೂಮ್ ಹಿಸ್ಟ್ರಿ ರೆಕಾರ್ಡೆಡ್ ಕೊಡ್ತೀನಿ ಈ ಗಾಡಿ. ಸೊ ನೋಡ್ಕೊಂಡ್ಬಿಡಿ ಈ ಗಾಡಿದೆಲ್ಲ ನನಗೆ ಔಟ್ಲುಕ್ ಎಲ್ಲ ತೋರಿಸ್ತೀನಿ, ಹೆಂಗಿರುತ್ತೆ ಔಟ್ಲುಕ್ ಎಲ್ಲ ನಿಮಗೆ. ಸೊ ಒಳಗಡೆ ಪ್ರೊಫೈಲ್ ಕೂಡ ನಾನು ತೋರಿಸ್ತೀನಿ. ಸೊ ಮಾಹಿತಿ ಇದೇ ವಿಡಿಯೋನಲ್ಲಿ ನಿಮಗೆ ಎಲ್ಲ ಹೇಳ್ತೀನಿ, ಡೀಟೇಲ್ಸು, ಮಾಡಲ್ಸು, ಪ್ರೈಸ್ ಎಲ್ಲ ಹೇಳ್ತೀನಿ, ತಿಳ್ಕೊಳ್ಬೋದು ನೀವು. 16 ಮಾಡಲ್ ಸಿಂಗಲ್ ಓನರು, 1,20,000 ಓಡಿದೆ. ಹೈಲೈನ್ ಜೆಟ್ಟಾ ಇದು, ಮ್ಯಾನುವಲ್ ಬರುತ್ತೆ, ಡೀಸೆಲ್ ಟ್ರಾನ್ಸಾಕ್ಷನ್ ಬರುತ್ತೆ. ಸೊ ಪ್ರೈಸ್ ಬಂದು ಹೇಳ್ತಾ ಇರೋದು 8,95,000 ಹೇಳ್ತಾ ಇದೀವಿ. ಸೊ ಸ್ಲೈಡ್ಲಿ ನೆಗೋಷಿಯಬಲ್ ಆಗುತ್ತೆ. ಸೊ ಇನ್ನೊಂದು ನಮ್ಮ ಹತ್ರ ವೈಟ್ ಕಲರ್ ಇದೆ, ಇದ್ರದ್ದು ಡೀಟೇಲ್ಸ್ ಕೂಡ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ನಮ್ಮ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಲೈಕ್ ಮಾಡಿ. ಸೊ ಈ ಗಾಡಿದು ಒಳಗಡೆ ಇಂಟೀರಿಯರ್ ಹೆಂಗಿದೆ ಅಂತ ನಾನು ಇವಾಗ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಒಳಗಡೆ ಪ್ರೊಫೈಲ್ ಎಲ್ಲ ನೋಡ್ತಾ ಇದ್ದೀರಾ, ಕಂಪ್ನಿ ಫಿಟೆಡ್ ಸಿಸ್ಟಮ್ ಇದೆ. ಸೊ ನೀಟಾಗಿದೆ, ಲೆದರ್ ಸೀಟ್ಸ್ ಎಲ್ಲ ಶೋರೂಮ್ ಇಂದ ಹೆಂಗ್ ಬರುತ್ತೆ ಸೇಮ್ ಹಂಗೆ ಇದೆ. ಸೊ ಬ್ಯಾಕ್ ಸೈಡ್ ಪ್ರೊಫೈಲ್ ನೋಡ್ತಾ ಇದ್ದೀರಾ, ಇದು ಕೂಡ ವೆಲ್ ಮೇಂಟೈನ್ ಇದೆ. ಸೊ ರೇರ್ AC ಕೂಡ ಬರುತ್ತೆ ಬ್ಯಾಕ್ ಸೈಡ್. ಸೊ ಡಿಕ್ಕಿ ಸ್ಪೇಸ್ ನೋಡಬೇಕಾದ್ರೆ ತುಂಬಾ ಚೆನ್ನಾಗಿದೆ ಡಿಕ್ಕಿ ಸ್ಪೇಸು. ಸೊ ಸ್ಟೆಪ್ನಿ ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ಗಾಡಿ ಯಾರಿಗೆ ಇಷ್ಟ ಆಗಿದ್ರೆ ಇಮ್ಮಿಡಿಯೇಟ್ ಸ್ಕ್ರೀನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಪಾಪಪ್ ಆಗ್ತಾ ಇದೆ ನಂಬರ್, ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಡೀಟೇಲ್ಸ್ ತಿಳ್ಕೊಳ್ಬೋದು. ಸೊ ಬನ್ನಿ ಇವಾಗ ಈ ವೆಹಿಕಲ್ ಡೀಟೇಲ್ಸ್ ಎಲ್ಲ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಗ್ರೇ ಕಲರ್ ಜೆಟ್ಟಾ ಡೀಟೇಲ್ಸ್ ಹೇಳಿ ಆಯ್ತು. ಇವಾಗ ವೈಟ್ ಕಲರ್ ಜೆಟ್ಟಾದು ಡೀಟೇಲ್ಸ್ ಹೇಳ್ತೀನಿ. 2012 ಮ್ಯಾನುಫ್ಯಾಕ್ಚರಿಂಗ್, ರಿಜಿಸ್ಟ್ರೇಷನ್ ಬಂದು 14 ಮಾಡಲ್ ಇದು. ಸೊ ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್ಲು. ಕಿಲೋಮೀಟರ್ ಓಡಿರೋದು 1,15,000 ಕಿಲೋಮೀಟರ್ ಓಡಿದೆ. ಸೊ ಇದು ಕೂಡ ವೆಲ್ ಮೇಂಟೈನ್ ಇದೆ. ಸೊ ಗ್ರೇ ಕಲರ್ 1,20,000 ಓಡಿತ್ತು, ಇದು 1,15,000 ಓಡಿದೆ, 1,15,000 ಓಡಿದೆ. ಸೊ ಇದ್ರ ಪ್ರೈಸ್ ಬಂದು ಹೇಳ್ತಾ ಇರೋದು 6,25,000 ಹೇಳ್ತಾ ಇದ್ದೀವಿ. ಸೊ ಸ್ಲೈಡ್ಲಿ ನೆಗೋಷಿಯಬಲ್ ಆಗುತ್ತೆ ಈ ವೆಹಿಕಲ್ ಕೂಡ. ಸೊ ಬನ್ನಿ ಇವಾಗ ಈ ಗಾಡಿದನ್ನು ಒಳಗಡೆ ಡೀಟೇಲ್ಸ್ ಎಲ್ಲ ಏನಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ, ನಿಮ್ಗೆ ಎಲ್ಲ ಸ್ಟಾಕು ಎಲ್ಲ ಮಾಹಿತಿ ಕೊಡ್ತೀನಿ. ಸೊ ಒಳಗಡೆ ಎಲ್ಲ ನೋಡ್ಬೋದು ನೀವು. ಸೊ ಸೀಟ್ ಅಡ್ಜಸ್ಟಬಲ್ ಬರುತ್ತೆ. ಸೊ ಎರಡು ವೆಹಿಕಲಲ್ಲೂ ಸೇಮ್ ಬರುತ್ತೆ. ಸೊ ಸ್ಟೇರಿಂಗ್, ವ್ಯಾಲ್ಯೂಮ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್ ಎಲ್ಲ ಬರುತ್ತೆ. ಇದು ಕಂಪ್ನಿ ಫಿಟೆಡ್ ಸಿಸ್ಟಮ್ ಇದೆ. ಟೋಟಲ್ ಇದಕ್ಕೆ ಏರ್ ಬ್ಯಾಗ್ ಬಂದು ನಿಮಗೆ 6 ಏರ್ ಬ್ಯಾಗ್ಸ್ ಬರುತ್ತೆ. ಸೊ ಈ ವೆಹಿಕಲ್ ಅಲ್ಲಿ ಕೂಡ ನಿಮಗೆ ಸೇಮ್ ಫೀಚರ್ಸ್ ಬರುತ್ತೆ. ಬ್ಯಾಕ್ ರೇರ್ AC ಬರುತ್ತೆ. ಸೊ ಲೆದರ್ ಸೀಟ್ಸ್ ಒರಿಜಿನಲ್ ಶೋರೂಮ್ ಇಂದ ಹೆಂಗ್ ಬರುತ್ತೆ. ಸೊ ಶೋರೂಮ್ ಕಂಡೀಷನ್ ಇದೆ ಎರಡು ಗಾಡಿನೂ, ಗ್ರೇ ಗಾಡಿ ಮತ್ತೆ ವೈಟ್ ಗಾಡಿ ಕೂಡ ಸೇಮ್ ಆಗಿದೆ. ಸೊ ನಿಮ್ಗೆ ಡಿಕ್ಕಿ ಸ್ಪೇಸ್ ನೋಡ್ಬೋದು ಇದರಲ್ಲಿ ಕೂಡ, ಮತ್ತೆ ಸ್ಟೆಪ್ನಿ ಕೂಡ ತೋರಿಸ್ತೀನಿ, ನೋಡ್ಕೊಂಡ್ಬಿಡಿ. ಸೊ ವೆಲ್ ಮೇಂಟೈನ್ ಇದೆ. ಸೊ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರುತ್ತೆ. ಸೊ ಬನ್ನಿ ವೀಕ್ಷಕರೇ, ನಿಮಗೆ ಗ್ರೇ ಕಲರ್ ಜೆಟ್ಟಾ 16 ಮಾಡಲ್ ಸಿಂಗಲ್ ಓನರ್ ಬೇಕಾ, ಸೊ 14 ಮಾಡಲ್ ನಿಮಗೆ ಸೆಕೆಂಡ್ ಓನರ್ ಜೆಟ್ಟಾ ಬೇಕಾ, ಯಾವ್ದು ಬೇಕು ಸ್ಕ್ರೀನ್ ಅಲ್ಲಿ ನಂಬರ್ ಪಾಪಪ್ ಆಗ್ತಾ ಇದೆ, ಆ ನಂಬರ್ಗೆ ದಯವಿಟ್ಟು ಕಾಲ್ ಮಾಡಿಕೊಂಡು ಡೀಟೇಲ್ಸ್ ಕೇಳ್ಕೊಂಡು ನೀವು ಬರ್ಬೋದು. ಸೊ ಇದೇ ತರ ಮಾಹಿತಿಗೆ ಸ್ಕಿಪ್ ಮಾಡದೆ ಈ ವಿಡಿಯೋ ಎಂಡ್ ತನಕ ನೋಡಿ. ಸೊ ನೆಕ್ಸ್ಟ್ ಇವಾಗ ನಾನು ತೋರಿಸ್ತಾ ಇರೋದು ಎಕ್ಸೆಂಟ್ದು ಡೀಟೇಲ್ಸ್ ಹೇಳ್ತೀನಿ, ಬನ್ನಿ. ಸೊ ನಮ್ಮ ಮುಂದೆ ಇರೋದು ಒಂದು ಎವರ್ಗ್ರೀನ್ ವೆಹಿಕಲ್, ಹೋಂಡೈ ಎಕ್ಸೆಂಟ್ SX ಆಪ್ಷನಲ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ವೆಹಿಕಲ್ ಇದು. ಸೊ ನೋಡ್ತಾ ಇದ್ದೀರಾ, VT ಪೆಟ್ರೋಲ್ ಬರುತ್ತೆ. ಸೊ ಪುಷ್ ಬಟನ್ ಸ್ಟಾರ್ಟ್. ಸೊ ವೆಲ್ ಮೇಂಟೈನ್ ಇದೆ. ಸೊ ಫ್ರೆಂಡ್ಸ್, ಸಿಲ್ವರ್ ಕಲರ್ ಇದೆ, ಮತ್ತೆ ನಮ್ಮ ಹತ್ರ ಇನ್ನೊಂದು ರೆಡ್ ಕಲರ್ ಕೂಡ ಇದೆ. ಇದ್ರದ್ದು ಡೀಟೇಲ್ಸ್ ಹೇಳ್ತೀನಿ, ಸ್ಕಿಪ್ ಮಾಡಿದೆ ವಿಡಿಯೋ ಎಂಡ್ ತನಕ ನೋಡಿ. ಸೊ ಬನ್ನಿ ಇದ್ರದ್ದು ಫಸ್ಟ್ ಫಿನಿಶ್ ಮಾಡೋಣ. 2014 ಮಾಡಲ್ ಎಸೆಂಟು, ತುಂಬಾ ಚೆನ್ನಾಗಿದೆ. SX ಆಪ್ಷನಲ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಇರುತ್ತೆ. ಸೊ ರಿಮೋಟ್ ನಿಮಗೆ ವೈರ್ಲೆಸ್ ರಿಮೋಟ್ ಬರುತ್ತೆ. ಸೊ ಪುಷ್ ಬಟನ್ ಸ್ಟಾರ್ಟ್ ಅಂದ್ರೆ. ಸೊ ವೆಲ್ ಮೇಂಟೈನ್ ಇದೆ. ಸೊ ಒಳಗಡೆ ಪ್ರೊಫೈಲ್ ನಿಮ್ಗೆ ತೋರಿಸ್ತೀನಿ, ನೋಡ್ಕೊಂಡ್ಬಿಡಿ. ಸೊ ಒಳಗಡೆ ಪ್ರೊಫೈಲ್ ನೋಡ್ತಾ ಇದ್ದೀರಾ ನೀವು. ಸೊ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಸೊ ಆಲೋ ವೀಲ್ಸ್ ಬರುತ್ತೆ, ಎಲ್ಲ ಕಂಪ್ನಿಯಿಂದಾನೇ ಬರೋದು. ಸೊ ರೇರ್ AC ಕೂಡ ಬರುತ್ತೆ ಈ ವೆಹಿಕಲ್ ಅಲ್ಲಿ ಕೂಡ.
ಸೊ ಈ ಗಾಡಿ ಪ್ರೈಸ್ ಕೋಟ್ ಮಾಡ್ತಾ ಇರೋದು ಏನಂದ್ರೆ 4,35,000 4,35,000 ಹೇಳ್ತಾ ಇದೀವಿ. ಸೊ ಸ್ಲೈಡ್ಲಿ ನೆಗೆಷಬಲ್ ಆಗುತ್ತೆ. ಸೊ ಪೆಟ್ರೋಲ್ ವೆಹಿಕಲ್ ಇರೋದಿದು 14 ಮಾಡಲ್ ಸಿಂಗಲ್ ಓನರ್ 90,000 ಓಡಿದೆ. ಜಸ್ಟ್ 90,000 ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. ಸೊ ಈ ವೆಹಿಕಲ್ ಯಾವ್ದು ಇಷ್ಟ ಆಗಿದೆ ಸೊ ಇಮಿಡಿಯೇಟ್ ಸ್ಕ್ರೀನ್ ಶಾಟ್ ತಗೊಳ್ಳಿ, ನಂಬರ್ಗೆ ಪಾಪ್ ಆಗ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ಲೊಕೇಶನ್ ಡೀಟೇಲ್ಸ್ ಗಾಡಿದೆಲ್ಲ ಕಳ್ಸ್ಕೊಡ್ತೀನಿ. ಬನ್ನಿ ಬೇರೆ ವೆಹಿಕಲ್ ಹತ್ರ ಹೋಗೋಣ. ಸೊ ಫ್ರೆಂಡ್ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ನಿಮಗೆ ಈ ಗಾಡಿ ನೋಡ್ಬಿಟ್ಟು ಕೇಳ್ತೀರಾ ನೀವು ಯಾವ್ದು ಗಾಡಿ ಇರ್ಬೋದು ಅಂತ. ಇದು ಸೊ ಈ ವೆಹಿಕಲ್ ಬಂದು ಫಿಯೆಟ್ ಅವೆಂಚರ. ಸೊ ಮಲ್ಟಿ ಜೆಟ್ ಬರುತ್ತೆ, ಡೀಸೆಲ್ ಮ್ಯಾನುವಲ್ ಬರುತ್ತೆ. ಇದು 15 ಮಾಡಲ್ ಸೆಕೆಂಡ್ ಓನರ್, 80,000 ಡ್ರೈವನ್. ಸೊ ಅಲೋವಿಲ್ಸ್ ಎಲ್ಲ ಕಂಪ್ನಿಯಿಂದಾನೇ ಬರೋದು. ಸೊ ವೆಲ್ ಮೇಂಟೈನ್ ಇದೆ ವೆಹಿಕಲ್. ಸೊ ಔಟ್ಸೈಡ್ ಎಲ್ಲ ತೋರಿಸ್ತಾ ಇದ್ದೀನಿ. ಸೊ ಒಳಗಡೆ ಪ್ರೊಫೈಲ್ ಕೂಡ ತೋರಿಸ್ತೀನಿ. ಫಿಯೆಟ್ ಅವೆಂಚರ ಮಲ್ಟಿ ಜೆಟ್ ಬರುತ್ತೆ ಇದು. ಸೊ 15 ಮಾಡಲ್ ಸೆಕೆಂಡ್ ಓನರ್, 80,000 ಡ್ರೈವನ್ ಇದು. ಸೊ ಪ್ರೈಸ್ ಕೋಟ್ ಮಾಡ್ತಾ ಇರೋದು 3,85,000 ಹೇಳ್ತಾ ಇದ್ದೀವಿ. ಸೊ ಸ್ಲೈಡ್ಲಿ ನೆಗೆಷಬಲ್ ಆಗಿ ಕೊಡ್ತೀವಿ ಈ ವೆಹಿಕಲ್ ಕೂಡ. ಸೊ ಆನ್ ಟೇಬಲ್ ಬಂದ್ಬಿಡಿ, ನಿಮಗೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ಇವಾಗ ಒಳಗಡೆ ಪ್ರೊಫೈಲ್ ನಿಮಗೆ ತೋರಿಸ್ತೀನಿ. ಸೊ ಔಟ್ಸೈಡ್ ಎಲ್ಲ ನೋಡಿದ್ದೀರಾ ನೀವು ಗಾಡಿ ಅನ್ಕೊಂತೀನಿ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ನಿಮಗೆ ಚೆನ್ನಾಗಿ ಬರುತ್ತೆ ಈ ವೆಹಿಕಲ್ದು, ನೋಡ್ತಾ ಇದ್ದೀರಾ ನೀವು. ಸೊ ಬನ್ನಿ ಒಳಗಡೆ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಒಳಗಡೆ ಪ್ರೊಫೈಲ್ ನೋಡ್ತಾ ಇದ್ದೀರಾ, ಪವರ್ ಮಿರರ್ ಬರುತ್ತೆ, ಅಡ್ಜಸ್ಟಬಲ್, 4 ಪವರ್ ವಿಂಡೋ ಬರುತ್ತೆ, ಸ್ಟೇರಿಂಗ್ಗೆ ವ್ಯಾಲ್ಯೂಮ್ ಕಂಟ್ರೋಲ್ ಬರುತ್ತೆ. ಸೊ ಕಂಪ್ನಿ ಫಿಟೆಡ್ ಸಿಸ್ಟಮ್ ಇದೆ. ಸೊ ವೆಲ್ ಮೇಂಟೈನ್, ಡುವೆಲ್ ಏರ್ ಬ್ಯಾಗ್ ABS ಬರುತ್ತೆ ವೆಹಿಕಲ್ ಅಲ್ಲಿ. ಸೊ ವೆಲ್ ಮೇಂಟೈನ್ ಇದೆ. ಸೊ ಈ ವೆಹಿಕಲ್ ಯಾರಿಗಾದ್ರು ಇಷ್ಟ ಆಗಿದ್ರೆ ಸೊ ಸ್ಕ್ರೀನ್ ಅಲ್ಲಿ ಪಾಪ್ ಆಗ್ತಾ ಇರೋ ನಂಬರ್ಗೆ ದಯವಿಟ್ಟು ಕಾಲ್ ಮಾಡಿ ಸೊ ಕೇಳ್ಕೊಂಡು ಬರ್ಬೋದು ನೀವು. ಸೊ ಸ್ಕಿಪ್ ಮಾಡಿದ್ರೆ ಈ ವಿಡಿಯೋ ಇನ್ನೂ ಕಂಟಿನ್ಯೂ ಮಾಡಿ, ಎಂಡ್ ತನಕ ನೋಡಿ, ವಾಚ್ ಮಾಡಿ. ಸೊ ನಿಮಗೆ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ಗೆ ಇವಾಗಲೇ ಮಾಡ್ಕೊಂಡ್ಬಿಡಿ. ಸೊ ನೆಕ್ಸ್ಟ್ ಇವಾಗ ತೋರಿಸ್ತಾ ಇರೋದು i20. ಬನ್ನಿ. ಸೊ ಫ್ರೆಂಡ್ಸ್ ಈ ವೆಹಿಕಲ್ ತೋರಿಸ್ತಾ ಇರೋದು ಗೊತ್ತು ಯಾರಿಗೂ, ಎಲ್ಲರಿಗೂ ಗೊತ್ತು, ಎವೇ ಗ್ರೀನ್ ವೆಹಿಕಲ್ ಇದು. i20 15 ಮಾಡಲ್, 3rd ಓನರು, ಮ್ಯಾನುವಲ್, ಡೀಸೆಲ್ ಟ್ರಾನ್ಸಾಕ್ಷನ್ ಬರುತ್ತೆ ಇದು. ಸೊ CRD ಅಂದ್ರೆ ನಿಮಗೆ ಡೀಸೆಲ್ ಬರುತ್ತೆ. ಸೊ ವೆಲ್ ಮೇಂಟೈನ್ ಇದೆ. 15 ಮಾಡಲ್ i20 ಮ್ಯಾಗ್ನಾ. ಸೊ ಔಟ್ಸೈಡ್ ಎಲ್ಲ ನಿಮಗೆ ಪ್ರೊಫೈಲ್ ತೋರಿಸಿದ್ದೀನಿ, ನೋಡಿದ್ದೀರಾ ನೀವು. ಒಳಗಡೆ ಪ್ರೊಫೈಲ್ ಕೂಡ ನಾನು ತೋರಿಸ್ತೀನಿ ಇದೇ ವಿಡಿಯೋನಲ್ಲಿ. ಸ್ಕಿಪ್ ಮಾಡಿದೆ ಈ ವಿಡಿಯೋ ಎಂಡ್ ತನಕ ವಾಚ್ ಮಾಡಿದ್ರೆ ನಿಮಗೆ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಸೊ ಬನ್ನಿ ಇವಾಗ ಒಳಗಡೆ ಪ್ರೊಫೈಲ್ ತೋರಿಸ್ತೀನಿ. ಸೊ ಒಳಗಡೆ ಪ್ರೊಫೈಲ್ ನೋಡ್ತಾ ಇದ್ದೀರಾ. ಸೊ ಪವರ್ ಅಡ್ಜಸ್ಟ್ ಮಾಡ್ಬೋದು, ಮಿರರು, 4 ಪವರ್ ವಿಂಡೋ ಬರುತ್ತೆ, ಸ್ಟೇರಿಂಗ್ ಅಲ್ಲಿ ವ್ಯಾಲ್ಯೂಮ್ ಕಂಟ್ರೋಲ್, ಸಿಸ್ಟಮ್ ಕಂಟ್ರೋಲಿಂಗ್ ಮಾಡ್ಬೋದು. ಸೊ ಇದರಲ್ಲಿ ಕಂಪ್ನಿ ಫೀಚರ್ ಸಿಸ್ಟಮ್ ಇರೋದು. ಸೊ ವೆಲ್ ಮೇಂಟೈನ್ ಇದೆ. i20 15 ಮಾಡಲ್ ಮ್ಯಾಗ್ನಾ ಡೀಸೆಲ್ ಮ್ಯಾನುವಲ್ ಇದು. 1,02,000 ಓಡಿದೆ. 1,02,000 ಕಿಲೋಮೀಟರ್ ಓಡಿದೆ ವೆಹಿಕಲ್. ರೆಕಾರ್ಡೆಡ್ ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀನಿ ವೆಹಿಕಲ್. ಪ್ರೈಸ್ ಕೋಟ್ ಮಾಡ್ತಾ ಇರೋದು 4,95,000 ಹೇಳ್ತಾ ಇದ್ದೀವಿ. ಹೆಚ್ಚು ಕಮ್ಮಿ ಆಗುತ್ತೆ. ಆನ್ ಟೇಬಲ್ ಬಂದ್ಬಿಡಿ, ಮುಂದೆ ಬಂದ್ಬಿಡಿ, ಗಾಡಿ ಚೆಕ್ ಮಾಡ್ಕೊಂಡ್ಬಿಡಿ, ಮೆಕ್ಯಾನಿಕ್ ತೋರಿಸ್ತೀರಾ ತೋರಿಸ್ಕೊಂಡ್ಬಿಡಿ. ನೀವು ಎಲ್ಲ ಥರದ್ದು ಯಾವ ಥರದ್ದು ಬೇಕಾದರೂ ಚೆಕ್ ಮಾಡಬಹುದು, ಅಬ್ಜೆಕ್ಷನ್ ಏನಿಲ್ಲ. ಸೊ ಈ ಗಾಡಿ ಫೈನಲ್ ಟು ಫೈನಲ್ ಪ್ರೈಸ್ ಆಗುತ್ತೆ. ಬನ್ನಿ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. ಸೊ ಬನ್ನಿ ಇವಾಗ ಬೇರೆ ವೆಹಿಕಲ್ ಹತ್ರ ಹೋಗೋಣ. ಸೊ ನೆಕ್ಸ್ಟ್ ವೆಹಿಕಲ್ ಯಾವ್ದು ತೋರಿಸ್ತಾ ಇದ್ದೀನಿ ಗೊತ್ತಾಗಿದೆ ನಿಮಗೆ, ಹೇಳೋದೇನಿಲ್ಲ. ಹೋಂಡಾ ಸಿಟಿ SMT ಮ್ಯಾನುವಲ್ ಪೆಟ್ರೋಲ್ 14 ಮಾಡಲ್, 3rd ಓನರ್ ಆಗಿದೆ ವೆಹಿಕಲ್. ಕಿಲೋಮೀಟರ್ ಬಂದು 90,000 ಕಿಲೋಮೀಟರ್ ಓಡಿದೆ. ಸೊ ಔಟ್ಲುಕ್ ಎಲ್ಲ ನೋಡ್ಕೊಂಡ್ಬಿಡಿ. ಸೊ ವೆಲ್ ಮೇಂಟೈನ್ ಇದೆ. ಔಟ್ಲುಕ್ ಎಲ್ಲ ನೋಡ್ತಾ ಇದ್ದೀರಾ ನೀವು, ನಾನು ತೋರಿಸ್ತಾ ಇದ್ದೀನಿ. ಸೊ ಈ ಸೈಡ್ ಕೂಡ ನಾನು ತೋರಿಸ್ತೀನಿ, ರೈಟ್ ಸೈಡ್ ಕೂಡ ನೋಡಿದ್ದೀರಾ. ಸೊ IV ಟೆಕ್ ಇಂಜಿನ್ ಬರುತ್ತೆ. 14 ಮಾಡಲು, SMT ಬರುತ್ತೆ ಇದು ವೇರಿಯಂಟು. 90,000 ಕಿಲೋಮೀಟರ್ ಓಡಿದೆ. ಆಸ್ಕಿಂಗ್ ಪ್ರೈಸ್ ಬಂದು ಇದ್ರದ್ದು 4,85,000 ಅಂದ್ರೆ 4,85,000 ಹೇಳ್ತಾ ಇದೀವಿ. ಸೊ ಮುಂದೆ ಬನ್ನಿ, ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಬನ್ನಿ ಒಳಗಡೆ ಪ್ರೊಫೈಲ್ ಹೇಗಿದೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಒಳಗಡೆ ಪ್ರೊಫೈಲ್ ನೋಡ್ತಾ ಇದ್ದೀರಾ ನೀವು. ಸೊ ಡುವೆಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ. ಸೊ ಆಫ್ಟರ್ ಮಾರ್ಕೆಟ್ 7 ಇಂಚಸ್ ಟಚ್ ಸಿಸ್ಟಮ್ ಹಾಕ್ಸಿದ್ದಾರೆ. ಸೊ ಲೆದರ್ ಸೀಟ್ಸ್ ಎಲ್ಲ ನೋಡ್ಬೋದು ನೀವು, ವೆಲ್ ಮೇಂಟೈನ್ ಇದೆ.
ಸೊ ಬ್ಯಾಕ್ ಸೈಡ್ ಕೂಡ ಪ್ರೊಫೈಲ್ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. 14 ಮಾಡಲ್ ಥರ್ಡ್ ಓನರ್, 4,85,000. 14 ಮಾಡಲ್ ಥರ್ಡ್ ಓನರ್, 90,000 ಓಡಿದೆ. ಪೆಟ್ರೋಲ್, ಮ್ಯಾನುವಲ್, SMT ಬರುತ್ತೆ. ಯಾರಿಗೆ ಎಷ್ಟಾಗಿದ್ರೆ ಇಮಿಡಿಯೇಟ್ ಸ್ಕ್ರೀನ್ ಶಾಟ್ ತಗೊಳ್ಳಿ. ನನ್ನ ಸ್ಕ್ರೀನ್ ಅಲ್ಲಿ ಪಾಪಪ್ ಆಗ್ತಿರೋ ನಂಬರ್ಗೆ ದಯವಿಟ್ಟು ಕಳ್ಸ್ಕೊಡಿ. ಡೀಟೇಲ್ಸ್, ಫೋಟೋಸ್ ಮತ್ತೆ ಲೊಕೇಶನ್ ಕಳ್ಸ್ಕೊಡ್ತೀನಿ. ಸೊ ಬನ್ನಿ ಬೇರೆ ವೆಹಿಕಲ್ ಹತ್ರ ಹೋಗೋಣ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ನೀವು ವೆಹಿಕಲ್ ಹೋಂಡಾ ಅಮೇಜ್ 13 ಮಾಡಲ್ ಸಿಂಗಲ್ ಓನರು, 90,000 ಕಿಲೋಮೀಟರ್ ಓಡಿದೆ. ಸೊ ಈ ಗಾಡಿ ಬಗ್ಗೆ ನಾನು ಏನು ಹೇಳಿ ನಿಮಗೆ, ಸೊ ವೆಲ್ ಅಂದರೆ ವೆಲ್ ಮೇಂಟೈನ್ ಇದೆ. ಸೊ ಒಳಗಡೆ ಪ್ರೊಫೈಲ್ ನೋಡಿದ್ರೆ ನೀವು ಇವಾಗಲೇ ಶೋರೂಮ್ ಇಂದ ಬಂದಿದೆ ಗಾಡಿ, ಹಂಗಿದೆ ಅಂತ ನೀವೇ ಹೇಳ್ತೀರಾ. ಸೊ ಇದು ಕೂಡ ನಿಮಗೆ ಐವಿ ಟೆಕ್ ಇಂಜಿನ್ ಬರುತ್ತೆ, ಹೋಂಡಾ ಅಮೇಜ್. ಸೊ 1.2 ಲೀಟರ್ ಇಂಜಿನ್ ಬರುತ್ತೆ. ಇದು ಪೆಟ್ರೋಲ್ ವೆಹಿಕಲ್ ಇದು. ಸೊ ಇದ್ರದ್ದು ಪ್ರೈಸ್ ಕೂಡ ನಾನು ಇದೇ ವಿಡಿಯೋನಲ್ಲಿ ಹೇಳ್ತೀನಿ ನಿಮಗೆ, ಸ್ಕಿಪ್ ಮಾಡಿದ್ರೆ ಎಂಡ್ ತನಕ ನೋಡಿ. ಇದು ಆಸ್ಕಿಂಗ್ ಪ್ರೈಸ್ ಬಂದು 3,75,000 ಹೇಳ್ತಾ ಇದ್ದೀವಿ. ಸೊ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ ಆನ್ ಟೇಬಲ್ ಬಂದ್ಬಿಟ್ರೆ ನೀವು. ಸೊ ಬನ್ನಿ ಒಳಗಡೆ ಪ್ರೊಫೈಲ್ ನಿಮಗೆ ತೋರಿಸ್ತೀನಿ. ಸೊ ಒಳಗಡೆ ಪ್ರೊಫೈಲ್ ನೋಡ್ತಾ ಇದ್ದೀರಾ, 4 ಪವರ್ ವಿಂಡೋ, ಪವರ್ ಅಡ್ಜಸ್ಟೇಬಲ್ ಬರುತ್ತೆ. ಸೊ ಸಿಸ್ಟಮ್ ಕಂಟ್ರೋಲಿಂಗ್ ಬರುತ್ತೆ ನಿಮಗೆ, ಸ್ಟೇರಿಂಗ್ ಅಲ್ಲಿ ಬಟನ್ಸ್. ಸೊ ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ 7 ಇಂಚಸ್ ಹಾಕ್ಸಿದ್ದಾರೆ ಇವರು. ಸೊ ಒಳಗಡೆ ಪ್ರೊಫೈಲ್ ನೋಡಿ ತುಂಬಾ ನೀಟ್ ಆಗಿದೆ, ಬಟ್ ನನಗಂತೂ ಬಹಳ ಇಷ್ಟ ಆಗ್ತದೆ ವೆಹಿಕಲ್. ಸೊ ಬನ್ನಿ ಬ್ಯಾಕ್ ಸೈಡ್ ಪ್ರೊಫೈಲ್ ತೋರಿಸ್ತೀನಿ. ಸೊ ಬ್ಯಾಕ್ ಸೈಡ್ ಪ್ರೊಫೈಲ್ ನೋಡ್ಕೊಂಡ್ಬಿಡಿ. ಸೊ ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀನಿ ಈ ವೆಹಿಕಲ್ ಕೂಡ ನಿಮಗೆ. ಸೊ ನೀವು ಶೋರೂಮ್ ಹೋಗಿ ಚೆಕ್ ಮಾಡೋಣ ಎಲ್ಲ ವೆಹಿಕಲ್ ಅಂದರೆ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ಬಂದ್ಬಿಡಿ, ಫ್ಯೂಲ್ ಹಾಕ್ಸ್ಕೊಂಡು ಹೋಗಿ ಚೆಕ್ ಮಾಡ್ಕೊಂಡು ಬಂದ್ಬಿಡೋಣ. ಸೊ ಈ ಗಾಡಿ ಯಾರಿಗಾದ್ರು ಇಷ್ಟ ಆಗಿದ್ರೆ 13 ಮಾಡಲ್ ಸಿಂಗಲ್ ಓನರ್ SMT ಹೋಂಡಾ ಅಮೇಜ್ ಐವಿಟೆಕ್ ಇಂಜಿನ್ನು, 3,75,000 ಹೇಳ್ತಾ ಇದ್ವಿ. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಸ್ಕ್ರೀನ್ ಶಾಟ್ ತಗೊಳ್ಳಿ, ವಾಟ್ಸಪ್ ಕಳಿಸಿ, ನಿಮಗೆ ಡೀಟೇಲ್ಸು, ಲೊಕೇಶನ್ನು, ಫೋಟೋಸ್ ಎಲ್ಲ ಕಳ್ಸಿಕೊಡ್ತೀನಿ. ಸೊ ಬನ್ನಿ ಇವಾಗ ನಾನು ಹೇಳ್ದಲ್ಲ ಇನ್ನೊಂದು ಎಕ್ಸೆಂಟ್ ಇದೆ ಅಂತ, ಅದ್ರ ಡೀಟೇಲ್ಸ್ ಹೇಳ್ತೀನಿ ಬನ್ನಿ. ಸೊ ಫ್ರೆಂಡ್ಸ್, ಸಿಲ್ವರ್ ಕಲರ್ ನಾನು ತೋರಿಸಿ ಆಯಿತು, ಇವಾಗ ರೆಡ್ ಕಲರ್ ತೋರಿಸ್ತಾ ಇದ್ದೀನಿ. 15 ಮಾಡಲ್ ಸೆಕೆಂಡ್ ಓನರ್, 90,000 ಕಿಲೋಮೀಟರ್ ಡ್ರೈವರ್. 2015ನೇ ಮಾಡಲು, ಸೆಕೆಂಡ್ ಓನರ್, 2ನೇ ಓನರ್ ಆಗಿದೆ ವೆಹಿಕಲ್ ಇದು. ಸೊ ಇದು ಓಡಿರೋದು 90,000 ಕಿಲೋಮೀಟರ್ ಓಡಿದೆ. SX ಆಪ್ಷನಲ್ ಇದು. ಸೊ ಫಸ್ಟ್ ಔಟ್ ಸೈಡ್ ಎಲ್ಲ ನಿಮಗೆ ತೋರಿಸ್ತೀನಿ. ಸೊ ಒಳಗಡೆ ಕೂಡ ನಾನು ಇವಾಗ ಪ್ರೊಫೈಲ್ ನಿಮಗೆ ತೋರಿಸ್ತೀನಿ. ಸೊ ಔಟ್ ಸೈಡ್ ಎಲ್ಲ ನೀಟಾಗಿದೆ ವೆಹಿಕಲ್, ಅಲೋಯಿಲ್ಸ್ ಬರುತ್ತೆ. ಸೊ ಕಂಪ್ನಿ ಫೀಟೆಡ್, ತುಂಬ ಚೆನ್ನಾಗಿದೆ ವೆಹಿಕಲ್. SX ಆಪ್ಷನಲ್, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಸೊ ಡುವೆಲ್ ಕೀ ಇದೆ, ರಿಮೋಟ್ ಕಂಟ್ರೋಲ್ ಡುವೆಲ್ ಕೀ ಇದೆ. ಸೊ ವೈರ್ಲೆಸ್ ಕೀ ಅದು ಬರೋದು. ಸೊ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ABS ಏರ್ ಬ್ಯಾಗ್ ಕೂಡ ಬರುತ್ತೆ. ಸೊ ಇದ್ರ ಪ್ರೈಸ್ ಬಂದು ಹೇಳ್ತಾ ಇರೋದು 4,65,000 ಹೇಳ್ತಾ ಇದ್ದೀವಿ. ಸೊ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಸಿಲ್ವರ್ ಕಲರ್ ಕೂಡ ಇದೆ, ಸಿಲ್ವರ್ ಕೂಡ ನಿಮಗೆ ಹೆಚ್ಚು ಕಮ್ಮಿ ಆಗುತ್ತೆ, ಇದು ಕೂಡ ಆಗುತ್ತೆ. ಸ್ಕ್ರೀನ್ನಲ್ಲಿ ಕೊಟ್ಟಿರೋ ನಂಬರ್ಗೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ವಾಟ್ಸಪ್ ಮಾಡಿ, ನಿಮಗೆ ಎಲ್ಲ ಡೀಟೇಲ್ಸ್ ಕಳ್ಸಿಕೊಡ್ತೀನಿ. ಸೊ ಬನ್ನಿ ಒಳಗಡೆ ಪ್ರೊಫೈಲ್ ಹೇಗಿದೆ ಅಂತ ಈ ಗಾಡಿ ತೋರಿಸ್ತೀನಿ ನಿಮಗೆ, ನೋಡ್ಕೊಂಡು ಬಿಡಿ ಅಂತೆ, ಸರಿನಾ? ಸೊ ಒಳಗಡೆ ಪ್ರೊಫೈಲ್ ನಾನು ತೋರಿಸ್ತಾ ಇದ್ದೀನಿ. ಸೊ ಡ್ಯಾಶ್ ಬೋರ್ಡ್ ಅಲ್ಲಿ ಒಂದು ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಅಲ್ಲಿ ಒಂದು ಬರುತ್ತೆ, ಟೋಟಲ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಕಂಪ್ನಿ ಫಿಟೆಡ್ ಸಿಸ್ಟಮ್ ಇದೆ. ಸೊ ಸಿಸ್ಟಮ್ ಕಂಟ್ರೋಲಿಂಗ್ ಬರುತ್ತೆ ನಿಮಗೆ, ಸ್ಟೇರಿಂಗ್ ಅಲ್ಲಿ ಬಟನ್ಸ್ ಬರುತ್ತೆ. ಸೊ ಪವರ್ ಮಿರರ್ ಆಟೋಮೆಟಿಕ್ ಓಪನ್ ಆಗುತ್ತೆ. ಸೊ ಮಿರರ್ ಅಡ್ಜಸ್ಟ್ ಮಾಡ್ಬೋದು. ಸೊ ಸೀಟ್ ಎಲ್ಲ ನೋಡ್ತಾ ಇದೀರಾ, ಲೆದರ್ ನೀಟಾಗಿ ವೆಲ್ ಮೇಂಟೈನ್ ಆಗಿದೆ. ಸೊ ಬನ್ನಿ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ತೋರಿಸ್ತೀನಿ ನಿಮಗೆ. ಸೊ ಬ್ಯಾಕ್ ಸೈಡ್ ಪ್ರೊಫೈಲ್ ನೋಡ್ತಾ ಇದ್ದೀರಾ ನೀವು. ಸೊ ಇದರಲ್ಲಿ ಕೂಡ ನಿಮ್ಗೆ ರೇರ್ AC ಬರುತ್ತೆ, ಬ್ಯಾಕ್ ಸೈಡ್ ರೇರ್ AC ಕೂಡ ಬರುತ್ತೆ. ಸೊ ವೆಲ್ ಮೇಂಟೈನ್ ಇದೆ ಈ ವೆಹಿಕಲ್ ಕೂಡ. ಸೊ ಇಮಿಡಿಯೇಟ್ ಯಾರಿಗೆ ಇಷ್ಟ ಆಗಿದೆ ಅವ್ರು ಇಮಿಡಿಯೇಟ್ ಕಾಲ್ ಮಾಡ್ಕೊಂಡು ತಿಳ್ಕೊಳ್ಬೋದು. ಸೊ ಬನ್ನಿ ಇವಾಗ ಬೇರೆ ವೆಹಿಕಲ್ ಹತ್ರ ಹೋಗೋಣ. ಸೊ ಫ್ರೆಂಡ್ಸ್, ಬೇರೆ ವೆಹಿಕಲ್ ನೋಡ್ತಾ ಇದ್ದೀರಾ ನೀವು, Audi Q7 13 ಮಾಡಲು, ಆಟೋಮೆಟಿಕ್ ಡೀಸೆಲ್ ಟ್ರಾನ್ಸಾಕ್ಷನ್ ಬರುತ್ತೆ. ಸೊ Audi Q7 ಫುಲ್ಲಿ ಲೋಡೆಡ್ ವೆಹಿಕಲ್ ಇದು. ಸೊ ನೋಡ್ತಾ ಇದ್ದೀರಾ ನೀವು. ಸೊ ಫಸ್ಟ್ ಔಟ್ಲುಕ್ ನೋಡ್ಕೊಂಡ್ಬಿಡಿ ಸರ್ ಹೇಗಿದೆ ಅಂತ ವೆಹಿಕಲ್. ಸೊ ಬಹಳ ಚೆನ್ನಾಗಿದೆ, ಬಹಳ ವೆಲ್ ಮೇಂಟೈನ್ ಆಗಿದೆ ವೆಹಿಕಲ್. 13 ಮಾಡಲು, ಸೆಕೆಂಡ್ ಓನರು. ಜಸ್ಟ್ ಕಿಲೋಮೀಟರ್ ಡ್ರೈವನ್ ಬಂದು ಇದು ಕಿಲೋಮೀಟರ್ ಎಷ್ಟು ಓಡಿದೆ ಅಂದರೆ 57,000, 57,000, 57,000 ಕಿಲೋಮೀಟರ್ ಅಷ್ಟೇ ಓಡಿರೋದು ವೆಹಿಕಲ್ ಇದು. ಸೊ ಇದ್ರದ್ದು ವಿತ್ NOC ಪ್ರೈಸ್ ಕೊಡೋದು ನಿಮಗೆ 10,75,000 ಹೇಳ್ತಾ ಇದ್ದೀವಿ. ಸೊ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ. ಸೊ ನೋಡ್ತಾ ಇದ್ದೀರಾ ನೀವು. ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನಾನು ತೋರಿಸ್ತೀನಿ. ಸೊ ಒಳಗಡೆ ಪ್ರೊಫೈಲ್ ಕೂಡ ತೋರಿಸ್ತೀನಿ. ಸೊ ಇದು 3 ಲೀಟರ್ ಇಂಜಿನ್ ಬರುತ್ತೆ, TDI.
ಸೊ 3 ಲೀಟರ್ ಇಂಜಿನ್ ಬರುತ್ತೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ನೀವು. ಸೊ ಬನ್ನಿ ಇವಾಗ ಒಳಗಡೆ ಪ್ರೊಫೈಲ್ ತೋರಿಸ್ತೀನಿ ನಿಮಗೆ. ಸೊ ಒಳಗಡೆ ಪ್ರೊಫೈಲ್ ನೋಡ್ತಾ ಇದ್ದೀರಾ. ಸೊ ಪವರ್ ಬರುತ್ತೆ, ಇದೆಲ್ಲ ಸೀಟ್ ಅಡ್ಜಸ್ಟಬಲ್. ಸೊ ನಿಮಗೆ ಮಿರರ್ ಓಪನ್ ಆಗುತ್ತೆ, ಮತ್ತೆ ಲಾಕ್ ಸಿಸ್ಟಮ್ ಇಲ್ಲಿದೆ, 4 ಪವರ್ ವಿಂಡೋ. ಸೊ ನೋಡ್ತಾ ಇದ್ದೀರಾ. ಇವಾಗ ನಿಮ್ಗೆ ಆಡಿ Q7 ಅಂದ್ರೆ ಎಲ್ಲ ಡೀಟೇಲ್ಸ್ ಗೊತ್ತಿರುತ್ತೆ ನಿಮ್ಗೆ, ನಾವು ಹೇಳೋದು ಏನಿಲ್ಲ ಸ್ಪೆಷಲ್ ಆಗಿ. ಸೊ ಬ್ಯಾಕ್ ಸೈಡ್ ಪ್ರೊಫೈಲ್ ತೋರಿಸ್ತೀನಿ, ನೋಡ್ಕೊಂಡ್ಬಿಡಿ ಫ್ರೆಂಡ್ಸ್. ಸೊ ರೇರ್ AC ಕೂಡ ಬರುತ್ತೆ. ಸೊ ವೆಲ್ ಮೇಂಟೈನ್ ಇದೆ. ಸನ್ರೂಫ್ ಕೂಡ ವರ್ಕಿಂಗ್, ಎಲ್ಲ ರನ್ನಿಂಗ್ ಕಂಡೀಷನ್ ಇರೋದು ವೆಹಿಕಲ್ ಇದು. ಸೊ ನೀವು ಎಲ್ಲ ಚೆಕ್ ಮಾಡಿ ತಗೊಳ್ಬೋದು. ಸೊ ನಿಮಗೆ ಡಿಕ್ಕಿ ಕೂಡ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಸೊ ಡಿಕ್ಕಿ ಆಟೋಮೆಟಿಕ್ ಓಪನ್ ಆಗುತ್ತೆ. ಸೊ 2 ಸೀಟ್ ಬರುತ್ತೆ ಹಿಂದೆ ಕೂಡ. ಇದು ನಿಮ್ಗೆ ಬೇಡ ಅಂದ್ರೆ ಎತ್ಕೊಂಡು ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು, ಇಲ್ಲದ್ರೆ ಡಿಕ್ಕಿ ಸ್ಪೇಸ್ ಮಾಡ್ಕೊಳ್ಬೋದು. ಸೊ ತಿರ್ಗಾ ನೋಡ್ತಾ ಇದ್ದೀರಾ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಬರುತ್ತೆ. ಸೊ ಪೇಸ್ಟಿಂಗ್ ಎಲ್ಲ ನೋಡ್ತಾ ಇದ್ದೀರಾ ನೀವು. ಸೊ ವೆಲ್ ಮೇಂಟೈನ್ ಇದೆ, ಯಾವುದೇ ಕಾರಣಕ್ಕೂ ಆಕ್ಸಿಡೆಂಟ್ ವೆಹಿಕಲ್ ಸಿಗಲ್ಲ ನಮ್ಮ ಹತ್ರ. ಸೊ ಈ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ಡಿಕ್ಕಿ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ ನೋಡಿ, ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ ಅದೇ 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 ಪಾಡಿಗೆ. ಸೊ ಈ ಗಾಡಿ ಯಾರಿಗಾದ್ರೆ ಇಷ್ಟ ಆಗಿದ್ರೆ ಆಡಿ Q7 13 ಮಾಡಲ್, ಸೆಕೆಂಡ್ ಓನರು, 57,000 ಓಡಿರೋದು, 10,75,000 ಹೇಳ್ತಾ ಇದ್ದೀನಿ. ಸೊ ಹೆಚ್ಚು ಕಮ್ಮಿ ಮಾಡಿ ಬೆಸ್ಟ್ ಪ್ರೈಸ್ಗೆ ಫಿನಿಶ್ ಮಾಡಿ ಕೊಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಇವಾಗ ತೋರಿಸ್ತಾ ಇರೋದು ರೆನಾಲ್ಡ್ ಡೆಸ್ಟರು. ಸೊ ರೆನಾಲ್ಡ್ ಡೆಸ್ಟರ್ ಬಂದ್ಬಿಟ್ಟು ರೆನಾಲ್ಡ್ ಡೆಸ್ಟರ್ RXL 85 PS ಮ್ಯಾನುವಲ್ ಡೀಸೆಲ್. ಇದು 13 ಮಾಡಲ್, 3rd ಓನರು. ಸೊ 90,000 ಕಿಲೋಮೀಟರ್ ಓಡಿದೆ ವೆಹಿಕಲ್. ಬಟ್ ಒರಿಜಿನಲ್ ಇದೆ ವೆಹಿಕಲ್, ಒರಿಜಿನಲ್ ಪೈಂಟು, ಒಳಗಡೆ ಎಲ್ಲ ಇಂಟೀರಿಯರ್ ಎಲ್ಲ ತೋರಿಸ್ತೀನಿ ನಿಮಗೆ. ಸೊ ಔಟ್ಲುಕ್ ನೋಡ್ಕೊಂಡ್ಬಿಡಿ. ಸೊ ನಿಮಗೆ ಎಲ್ಲ ಮಾಹಿತಿ ಇದೇ ವಿಡಿಯೋನಲ್ಲಿ ಕೊಡ್ತೀನಿ. ಸೊ ಬ್ಯಾಕ್ ಸೈಡ್ ಕೂಡ ನಾನು ನಿಮಗೆ ಔಟ್ ಸೈಡ್ ಪ್ರೊಫೈಲ್ ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ. RXL 85 PS ಬರುತ್ತೆ ಇದು, 13 ಮಾಡಲ್, 3rd ಓನರು, 90,000 ಕಿಲೋಮೀಟರ್ ಓಡಿದೆ. ಸೊ ಬನ್ನಿ, ಈ ಗಾಡಿ ಪ್ರೈಸ್ ಬಂದು ಹೇಳ್ತಾ ಇರೋದು 4,85,000 ಹೇಳ್ತಾ ಇದ್ದೀವಿ. ಸೊ ಆನ್ ಟೇಬಲ್ ಬನ್ನಿ, ಬೆಸ್ಟ್ ಪ್ರೈಸ್ಗೆ ಮಾಡಿಸ್ಕೊಡ್ತೀನಿ. ಸೊ ಒಳಗಡೆ ಪ್ರೊಫೈಲ್ ನಿಮಗೆ ಹೇಗಿದೆ ಅಂತ ತೋರಿಸ್ತೀನಿ, ನೋಡ್ಬೋದು ಇವಾಗ. ಸೊ ಕಂಪ್ನಿ ಫೀಚರ್ಸ್ ಸಿಸ್ಟಮ್ ಇದೆ, ಡ್ಯುಯಲ್ ಏರ್ ಬ್ಯಾಗ್, ABS ಬರುತ್ತೆ. ಸೊ ಲೆದರ್ ಸೀಟ್ಸ್ ಎಲ್ಲ ನೋಡ್ತಾ ಇದ್ದೀರಾ ಹೇಗಾಗಿದೆ ಅಂತ. ವೆಲ್ ಮೇಂಟೈನ್ ಅಂದ್ರೆ ವೆಲ್ ಮೇಂಟೈನ್ ವೆಹಿಕಲ್. ಸೊ ಬನ್ನಿ ಬ್ಯಾಕ್ ಸೈಡ್ ಪ್ರೊಫೈಲ್ ತೋರಿಸ್ತೀನಿ ಇವಾಗ. ಸೊ ನೋಡಿ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೀಟಾಗಿ ವೆಲ್ ಮೇಂಟೈನ್ ಆಗಿದೆ. ಸೊ ನಿಮ್ಗೆ ಡಿಕ್ಕಿ ಸ್ಪೇಸ್ ಕೂಡ ಈ ಗಾಡಿ ತೋರಿಸ್ತೀನಿ ಬನ್ನಿ. ನೋಡಿ ಡಿಕ್ಕಿ ಸ್ಪೇಸು ತುಂಬಾ ಚೆನ್ನಾಗಿ ಬರುತ್ತೆ ಈ ವೆಹಿಕಲ್ ಅಲ್ಲಿ ಕೂಡ. ಸೊ ಈ ಗಾಡಿ ಯಾರಿಗಾದ್ರೆ ಇಷ್ಟ ಆಗಿದ್ರೆ ಇಮಿಡಿಯೇಟ್ ಸ್ಕ್ರೀನ್ ಅಲ್ಲಿ ನಂಬರ್ ಪಾಪಪ್ ಆಗ್ತಾ ಇರೋದು, ಆ ನಂಬರ್ಗೆ ಕಾಲ್ ಮಾಡಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ಗೆ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಒಳ್ಳೆಯದು, ಶೇರ್ ಮಾಡಿದ್ರೆ ನಿಮ್ಮ ಕಡೆಯಿಂದ ಒಂದು 4 ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಸೊ ಇದೇ ಥರ ವೆಹಿಕಲ್ಸ್, ಎಲ್ಲ ವೆಹಿಕಲ್ಸ್ಗೆ ನಿಮಗೆ ಅಪ್ಡೇಟ್ ಸಿಗೋದು ಇದು ಕರ್ನಾಟಕ ಅನ್ನೋ ಕಾರ್ಸ್ ಅಲ್ಲಿ ನಿಮಗೆ ಸಿಗುತ್ತೆ. ಈ ಹೌಸ್ ಆಫ್ ಕಾರ್ಸ್ ಎಲ್ಲ ಡೀಟೇಲ್ಸ್ ನಿಮಗೆ ಇದೇ ಚಾನಲ್ ಅಲ್ಲಿ ಬರುತ್ತೆ. ಅದಕ್ಕೋಸ್ಕರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಸೊ ಬನ್ನಿ ಇವಾಗ ಪೋಲೋ ಹತ್ರ ಹೋಗೋಣ. ಸೊ ವೋಲ್ಕ್ಸ್ವ್ಯಾಗನ್ ಪೋಲೋ ಬಂದು 13 ಮಾಡಲ್, ಸೆಕೆಂಡ್ ಓನರು, ಹೈಲೈನ್ ಪೆಟ್ರೋಲ್, 80,000 ಕಿಲೋಮೀಟರ್ ಡ್ರೈವನ್, 2013, 2ನೇ ಓನರ್ ಆಗಿದೆ, 80,000 ಕಿಲೋಮೀಟರ್ ಓಡಿದೆ ವೆಹಿಕಲ್. ಪ್ರೈಸ್ ಬಂದು ಹೇಳ್ತಾ ಇರೋದು 4,65,000 ಹೇಳ್ತಾ ಇದ್ದೀವಿ. ಸೊ ಸ್ಲೈಡ್ಲಿ ನೆಗೆಷಿಯಬಲ್ ಆಗುತ್ತೆ. ಸೊ ಔಟ್ ಸೈಡ್ ಎಲ್ಲ ತೋರಿಸ್ತಾ ಇದ್ದೀನಿ, ನೋಡ್ಕೊಂಡ್ಬಿಡಿ. ಸೊ ಒಳಗಡೆ ಪ್ರೊಫೈಲ್ ಕೂಡ ನಾನು ತೋರಿಸ್ತೀನಿ. ಸೊ ಒಳಗಡೆ ಪ್ರೊಫೈಲ್ ಕೂಡ ನೋಡ್ಬೋದು. ಸೊ ಇದು ಪ್ಯೂರ್ ಕರ್ನಾಟಕ ವೆಹಿಕಲ್ ಇದು. ಸೊ ಪ್ಯೂರ್ ಅಂದ್ರೆ ಪ್ಯೂರ್ ಕರ್ನಾಟಕ ವೆಹಿಕಲ್, ಅದರ್ ಸ್ಟೇಟ್ ಇಂದ ಚೇಂಜ್ ಆಗಿ ಬಂದಿರೋದು ವೆಹಿಕಲ್ ಯಾವುದಿಲ್ಲ ಇದು. ಸೊ ಬೆಂಗಳೂರು ವೆಹಿಕಲ್ ಇದು. ಸೊ ನೋಡ್ತಾ ಇದ್ದೀರಾ ಒಳಗಡೆ ಪ್ರೊಫೈಲ್ ಎಲ್ಲ ಇವಾಗ ತೋರಿಸ್ತೀನಿ. ಸೊ ಒಳಗಡೆ ಪ್ರೊಫೈಲ್ ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 4 ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಮತ್ತೆ ಮಿರರ್ ಅಡ್ಜಸ್ಟಬಲ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್, ABS ಬರುತ್ತೆ, ಕಂಪ್ನಿ ಫಿಟೆಡ್ ಸಿಸ್ಟಮ್ ಇರುತ್ತೆ, ಮತ್ತೆ ಸಿಸ್ಟಮ್ ಕಂಟ್ರೋಲಿಂಗ್ ಮಾಡ್ಬೋದು. ಸ್ಟೇರಿಂಗ್ ಅಲ್ಲಿ ನೀವು ಕ್ರೂಸ್ ಕಂಟ್ರೋಲ್ ಎಲ್ಲ ಬರುತ್ತೆ. ಸೊ ಲೆದರ್ ಸೀಟ್ಸ್ ತುಂಬಾ ನೀಟಾಗಿ ವೆಲ್ ಮೇಂಟೈನ್ ಆಗಿದೆ. ಸೊ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನಿಮಗೆ ಇದೇ ವಿಡಿಯೋನಲ್ಲಿ ತೋರಿಸ್ತೀನಿ, ನೋಡಿ ಬನ್ನಿ.
ಸೊ ವೆಹಿಕಲ್ ಅಂತೂ ತುಂಬ ಭಾಳ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. 2013 ಮಾಡಲು ಹೈಲೈನು, ಸೆಕೆಂಡ್ ಓನರು, 80,000 ಕಿಲೋಮೀಟರ್ ಡ್ರೈವನು, 4,65,000 ಹೇಳ್ತಾ ಇದ್ದೀವಿ. ಸೊ ಬೆಸ್ಟ್ ಅಂದರೆ ಬೆಸ್ಟ್ ಪ್ರೈಸ್ಗೆ ಫಿನಿಶ್ ಮಾಡಿ ಕೊಡ್ತೀವಿ. ಸೊ ಬನ್ನಿ ಬೇರೆ ವೆಹಿಕಲ್ಸ್ ಇವಾಗ ತೋರಿಸ್ತೀವಿ. ಸೊ ಫ್ರೆಂಡ್ಸ್, ಇವಾಗ ಈ ಗಾಡಿ ನೋಡ್ತಾ ಇದ್ದೀರಾ, ಯಾವುದಂತ ನೀವು ಹೇಳಿ. ಇದು ಅಮೇಜಾ, ಬ್ರಿಯೋನಾ? ಇಲ್ಲ, ಇದು ಹೋಂಡಾ ಮೊಬಿಲಿಯೋ 7 ಸೀಟರ್ ವೆಹಿಕಲ್, 15 ಮಾಡಲ್, ಸೆಕೆಂಡ್ ಓನರ್, 60,000 ಕಿಲೋಮೀಟರ್ ಡ್ರೈವನ್, ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಇದು SMT 2015, ಸೆಕೆಂಡ್ ಓನರ್ ಆಗಿದೆ, 60,000 ಕಿಲೋಮೀಟರ್ ಓಡಿದೆ. SMT ಎಲ್ಲ VMT ಬರುತ್ತೆ. VMT ನಿಮಗೆ ABS, ಏರ್ ಬ್ಯಾಗು, ಅಲೋ ವೀಲ್ಸು, ಬ್ಯಾಕ್ ವೈಫರ್ ಕೂಡ ಬರುತ್ತೆ ಇದರಲ್ಲಿ. ಸೊ ನೋಡ್ತಾ ಇದ್ದೀರಾ, ಪೆಟ್ರೋಲ್ ವೆಹಿಕಲ್ ಇದು. ಸೊ ವೆಲ್ ಮೇಂಟೈನ್ ಇದೆ. ಸೊ ಒಂದು ಮಿರರ್ ಇಲ್ಲ, ಮಿರರ್ ನೀವೇ ಹಾಕ್ಸ್ಕೊಳ್ಬೋದು, ಇಲ್ಲಾಂದ್ರೆ ನಾವೇ ಹಾಕ್ಕೊಡಿ ಅಂದ್ರೆ ಹಾಕ್ಕೊಡ್ತೀವಿ. ಸೊ ನಮ್ಮ ಹತ್ರ ಏನಿದೆ ಎಲ್ಲ ಹೆಂಗಿರುತ್ತೆ ಗಾಡಿ ಹಂಗೆ ತೋರಿಸ್ಬಿಟ್ಟು ಕೊಡೋದು. ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ನೀವು, ಈ ಗಾಡಿ ಪ್ರೈಸ್ ಡೀಟೇಲ್ಸ್ ಹೇಳ್ತೀನಿ, ತಿಳ್ಕೊಂಡ್ಬಿಡಿ. 15 ಮಾಡಲು, ಸೆಕೆಂಡ್ ಓನರು, 60,000 ಓಡಿದೆ. ಆಸ್ಕಿಂಗ್ ಪ್ರೈಸ್ ಬಂದು 5,65,000 ಹೇಳ್ತಾ ಇದ್ದೀವಿ. ಸೊ ಆನ್ ಟೇಬಲ್ ಬಂದ್ಬಿಡಿ. 7 ಸೀಟರ್ ವೆಹಿಕಲ್, ಲೋ ಬಜೆಟ್ ಅಲ್ಲಿ ಮಾಡಲ್ ವೆಹಿಕಲ್ ಬೇಕಂದ್ರೆ ಸೊ ಹೌಸ್ ಆಫ್ ಕಾರ್ಸ್ ಅಲ್ಲಿ ಇದೆ. ಸೊ ನಿಮಗೆ ಬೆಸ್ಟ್ ಅಂದ್ರೆ ಬೆಸ್ಟ್ ಪ್ರೈಸ್ಗೆ ಮಾಡಿಸ್ಕೊಡ್ತೀನಿ. ಸೊ ಆನ್ ಟೇಬಲ್ ಬನ್ನಿ, ಗಾಡಿ ಚೆಕ್ ಮಾಡ್ಕೊಂಡ್ಬಿಡಿ. ಎಲ್ಲ ಥರದ್ದು ಶೋರೂಮ್ ಹೋಗೋಣ, ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಬಂದ್ಬಿಡಿ. ಸೊ ಹೋಗ್ಬಿಟ್ಟು ಚೆಕ್ ಮಾಡಿಕೊಂಡು ನಿಮ್ಮ ಬೆಸ್ಟ್ ಪ್ರೈಸಲ್ಲಿ ಡೀಲ್ ಫಿನಿಶ್ ಮಾಡಿ ಕೊಡೋಣ. ಸೊ ಬನ್ನಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು XUV 500 W8 ಬರುತ್ತೆ. ಇದು ಸೆಕೆಂಡ್ ಓನರ್ ಆಗಿದೆ ಗಾಡಿ. 2014, 75,000 ಕಿಲೋಮೀಟರ್ ಓಡಿದೆ. ಇದು ಪ್ರೈಸ್ ಹೇಳ್ತಾ ಇರೋದು ಬಂದು 7,85,000 ಹೇಳ್ತಾ ಇದ್ದೀವಿ. ಸೊ ಈ ಗಾಡಿ ಕೂಡ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಫಿನಿಶ್ ಮಾಡಿ ಕೊಡ್ತೀನಿ. ಔಟ್ಲುಕ್ ಒಳಗಡೆ ಎಲ್ಲ ಚೆನ್ನಾಗಿದೆ, ಅದಾಯ್ತಾ? ಸೊ ಒಂದು 2 ನಿಮಿಷ ತೋರಿಸ್ಬಿಡ್ತೀನಿ, ನೋಡ್ಕೊಂಡ್ಬಿಡಿ. ಸೊ ನಿಮಗೆ ಜಾಸ್ತಿ ನಾನು ತೋರಿಸ್ತಾ ಇದ್ದರೆ ಲಾಂಗ್ ಆಗುತ್ತೆ ವಿಡಿಯೋ, ನಿಮಗೆ ನೋಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ ಅಂತ ಅನ್ಕೊಳ್ತೀನಿ. ಸೊ ಶಾರ್ಟ್ ವಿಡಿಯೋ ಮಾಡಿದ್ದೀನಿ, ಜಸ್ಟ್ 20 ಮಿನಿಟ್ಸ್ ವೇಟ್ ಮಾಡಿ ನೋಡಿದ್ರೆ ನೀವು ಎಲ್ಲ ನಮ್ಮ ಸ್ಟಾಕ್ ಗೊತ್ತಾಗುತ್ತೆ. ಸೊ ಬನ್ನಿ ಬೇರೆ ವೆಹಿಕಲ್ ಹತ್ರ ಹೋಗೋಣ. ಸೊ ಫ್ರೆಂಡ್ಸ್, ಇವಾಗ ತೋರಿಸ್ತಾ ಇರೋದು ಈಕೋ ಸ್ಪೋರ್ಟ್ಸ್ ಟೈಟಾನಿಯಂ ಬರುತ್ತೆ. 14 ಮಾಡಲ್, ಸೆಕೆಂಡ್ ಓನರು. ಸೊ 90,000 ಕಿಲೋಮೀಟರ್ ಓಡಿದೆ. ಇದು ವಿತ್ ಕರ್ನಾಟಕ ಮಾಡಿ ಕೊಡ್ತೀವಿ. 5,95,000 ಹೇಳ್ತಾ ಇದೀವಿ. ಇದು ಡೆಲ್ಲಿ ನಂಬರ್ ಇದೆ. ಸೊ ವಿತ್ ಕರ್ನಾಟಕ ಪಾಸಿಂಗ್ ಮಾಡಿ ನಿಮಗೆ, ವಿತ್ ಬೆಂಗಳೂರು ಪಾಸಿಂಗ್ ಮಾಡಿ ನಿಮಗೆ ಕೊಡ್ತೀವಿ. ಇದು 5,95,000 ಹೇಳ್ತಾ ಇದೀವಿ. ಟೈಟಾನಿಯಮ್ 14 ಮಾಡಲ್, ಸೆಕೆಂಡ್ ಓನರ್, 90,000 ಓಡಿದೆ. ಸ್ಲೈಟ್ಲಿ ನೆಗೆಷಿಯಬಲ್ ಆಗುತ್ತೆ. ಸೊ ಫ್ರೆಂಡ್ಸ್, ವೈಟ್ ಕಲರ್ ಮೊಬಿಲಿಯೋ ತೋರಿಸಿದೆ. ಸೊ ಇವಾಗ ಸಿಲ್ವರ್ ಕಲರ್ ತೋರಿಸ್ತಾ ಇದ್ದೀನಿ. ಸೇಮ್ ಡೀಟೇಲ್ಸ್ ಇದು ಕೂಡ. ಇದು ಜಸ್ಟ್ 20,000 ಜಾಸ್ತಿ ಓಡಿದೆ, ಅದು 20,000 ಕಮ್ಮಿ ಓಡಿದೆ. ಇದು 14 ಮಾಡಲ್, ಇದು ಸೆಕೆಂಡ್ ಓನರ್, 80,000 ಕಿಲೋಮೀಟರ್ ಡ್ರೈವನ್ನು, ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಇದು ಕೂಡ VMT ಟಾಪ್ ಎಂಡ್. ಇದ್ರ ಪ್ರೈಸ್ ಬಂದು ಹೇಳ್ತಾ ಇರೋದು 5,45,000 ಹೇಳ್ತಾ ಇದ್ದೀನಿ. ಸೊ ಬೆಸ್ಟ್ ಪ್ರೈಸ್ ಅಂದ್ರೆ ಬೆಸ್ಟ್ ಪ್ರೈಸ್ಗೆ ಫಿನಿಶ್ ಮಾಡಿ ಕೊಡ್ತೀನಿ. ಇದು ಕೂಡ ಎವರ್ಗ್ರೀನ್ ಇದೆ ವೆಹಿಕಲ್, 7 ಸೀಟರ್ ವೆಹಿಕಲ್, ಪೆಟ್ರೋಲ್ ಬರುತ್ತೆ ಇದು. ಸೊ ಮ್ಯಾನ್ಯುವಲ್ ಟ್ರಾನ್ಸಾಕ್ಷನ್ ಬರುತ್ತೆ. ಸೊ ಫ್ರೆಂಡ್ಸ್, ಇದೊಂದು ವೆಹಿಕಲ್ ಇವಾಗ ತೋರಿಸ್ತಾ ಇರೋದು ಈಕೋ ಸ್ಪೋರ್ಟ್ಸ್. ಇದು 2014 ಮಾಡಲ್, ಸಿಂಗಲ್ ಓನರು, ಟೈಟಾನಿಯಂ ಆಪ್ಷನಲ್, ಮ್ಯಾನ್ಯುವಲ್ ಬರುತ್ತೆ, ಪೆಟ್ರೋಲ್. ಇದು 75,000 ಕಿಲೋಮೀಟರ್ ಡ್ರೈವ್ ಅನ್ನು. ಪ್ರೈಸ್ ಬಂದು ಹೇಳ್ತಾ ಇರೋದು 5,25,000 ಹೇಳ್ತಾ ಇದೀವಿ. ಸೊ ಸ್ಲೈಟ್ಲಿ ನೆಗೆಷಿಯಬಲ್ ಆಗುತ್ತೆ. 2014 ಮಾಡಲು, ಸಿಂಗಲ್ ಓನರು, 75,000 ಕಿಲೋಮೀಟರ್ ಓಡಿದೆ. 5,25,000 ಹೇಳ್ತಾ ಇದೀವಿ. ಸೊ ಸ್ಲೈಟ್ಲಿ ನೆಗೆಷಿಯಬಲ್ ಆಗುತ್ತೆ. ಸೊ ಪೆಟ್ರೋಲ್ ಟ್ರಾನ್ಸಾಕ್ಷನ್ ಬರುತ್ತೆ. ಟೈಟಾನಿಯಂ ಆಪ್ಷನಲ್ ಇದು ವೆಹಿಕಲ್. ಸೊ ನೋಡಿದೀರಾ, ಎಲ್ಲ ವೆಹಿಕಲ್ ತೋರಿಸ್ತಿದ್ದೀನಿ. ಸೊ ಇದೇ ತರ ಮಾಹಿತಿ ಬೇಕಾದ್ರೆ ನಮ್ಮ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಸೊ ಎಲ್ಲ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರುತ್ತೆ. ಸೊ ನಿಮಗೆ ಟಾಪ್ ಫೋಟೋ ಎಲ್ಲ ತೋರಿಸ್ತಾ ಇದ್ದೀನಿ. ಎಲ್ಲ ವೆಹಿಕಲ್ಸು ನೋಡ್ತಾ ಇದ್ದೀರಾ ನೀವು. ಸೊ ವೆಲ್ ಮೇಂಟೈನ್ ಇದೆ ಎಲ್ಲ ವೆಹಿಕಲ್ಸು. ಸೊ Audi Q7 ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ವೆಹಿಕಲ್. ಡಸ್ಟರು ಚೆನ್ನಾಗಿದೆ, ಪೋಲೋ ಚೆನ್ನಾಗಿದೆ, ಎಕ್ಸೆಂಟ್ ಎರಡು ಇದೆ. ಪೋಲೋ ಟೋಟಲ್ ನಮ್ಮ ಹತ್ರ ಪೋಲೋ ಬಂದು 8 ವೆಹಿಕಲ್ಸ್ ಇರ್ಬೋದು. 2 ಜೆಟ್ಟಾ ಇದೆ, ಪಸಾಟ್ ಇದೆ, ಇನ್ನು ವರ್ನಾಫಿಡಿಕ್ 2 ಇದೆ, KUV 100 ಆಚೆ ನಿಂತಿದೆ, ಬ್ರಿಯೋ ಇದೆ, ಇನ್ನು ಲಾಟ್ ಆಫ್ ಸ್ಟಾಕ್ ಇದೆ ನಮ್ಮ ಹತ್ರ. ಸೊ ನಮ್ಮ ಆಫೀಸ್ಗೆ ಬರಬೇಕಾದ್ರೆ ನೀವು ಲೊಕೇಶನ್ಗೆ ಏನಾದರೂ ತೊಂದರೆ ಆಗಿದ್ರೆ ಸೊ ಇಮಿಡಿಯೇಟ್ ಕೇಳ್ಕೊಂಡು ಬರ್ಬೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಎಲ್ಲ ವೆಹಿಕಲ್ಸ್ ತೋರಿಸಿದ್ದೀನಿ. ವೆಹಿಕಲ್ಸ್ ಹೇಳೋದ್ರಲ್ಲಿ ಡೀಟೇಲ್ಸ್ ಏನೋ ತಪ್ಪಾಗಿದ್ರೆ ಕ್ಷಮಿಸಬೇಕು. ಸೊ ಸ್ಕ್ರೀನಲ್ಲಿ ಕೊಟ್ಟಿರೋ ನಂಬರ್ಗೆ
ಕಾಲ್ ಮಾಡಿಕೊಂಡು ಡೀಟೇಲ್ಸ್ ಎಲ್ಲ ಲೊಕೇಶನ್ ಎಲ್ಲ ತಿಳ್ಕೊಂಡು ಬನ್ನಿ. ಸೊ ವೇಟ್ ಮಾಡ್ತಾ ಇರ್ತೀನಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿದಾದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಸೊ ಬನ್ನಿ ಫ್ರೆಂಡ್ಸ್, ವೇಟ್ ಮಾಡ್ತಾ ಇರ್ತೀನಿ.